ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ತುಂಬ ದಿವಸದಿಂದ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೆ. ಹೀಗೆ ವ್ಯಸ್ತನಾದೆ. ಒಬ್ಬ ವೈದ್ಯ ವೃತ್ತಿಪರವಾಗಿ ಎಷ್ಟು ತಾನು ಸಂಪೂರ್ಣವಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವ ಅಂತಕ್ಕಂಥ ಉತ್ತಮ ಸುಸಂದರ್ಭ ವೈದ್ಯರಿಗೆ ಸಿಕ್ಕಿದೆ. ಇದರ ಸದ್ಬಳಕೆ ಮಾಡಿಕೊಳ್ತಕ್ಕಂಥ ವೈದ್ಯರು ಇದ್ದಾರೆ. ಈ ಸಂದರ್ಭದ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಕೆಲವು ಪಟ್ಟಬದ್ಧ ಹಿತಾಸಕ್ತಿಯೂ ಕೂಡ ವೈದ್ಯಕೀಯ ಜಗತ್ತಿನಲ್ಲಿರ್ತಕ್ಕಂಥದ್ದು ತುಂಬ ಶೋಚನೀಯ ಪರಿಸ್ಥಿತಿಯೇ ಸರಿ. ಕೋವಿಡ್-19 ನೋವೆಲ್ ಕೊರೋನಾ ವೈರಸ್ ಅಟ್ಲೀಸ್ಟ್ ಹಿಂದಿನ ವರ್ಷ ಒಂದು ವೇವ್ ಬಂತಲ್ವಾ, ಅಷ್ಟು ಬಂದು ಹೋಗಿದ್ರೆ ನಮಗೆಲ್ಲರಿಗೂ ಸಾಕಾಗಿತ್ತು. ಅಥವಾ ಬಂದು ಹೋದಾಗ ಬೇರೆ ಬೇರೆ ದೇಶಗಳಲ್ಲಿ 2ನೇ ಅಲೆ 3ನೇ ಅಲೆ ಹೀಗೆಲ್ಲ ಬರ್ತಿದೆ ಅಂದಾಗ ನಾವು ಎಚ್ಚೆತ್ತುಕೊಳ್ಬೇಕಿತ್ತು. ಇವತ್ತು ನಾವು ವ್ಯವಸ್ಥೆನ ಬೈತಾ ಇದ್ದೀವಿ, ಸರ್ಕಾರನ ಬೈತಾ ಇದ್ದೀವಿ. ಮೂಲಭೂತವಾಗಿ ನಾವು ಬೈಬೇಕಾಗಿರ್ತಕ್ಕಂಥದ್ದು ನಮಗೆ ನಾವೇ ಬೈಕೊಳ್ತಕ್ಕಂಥ ಒಂದು ತುಂಬ ಪ್ರಮುಖ ಕಾಲಘಟ್ಟದಲ್ಲಿದ್ದೀವಿ. SMS ಸ್ಯಾನಿಟೈಸಿಂಗು ಅಂದರೆ ಹಸ್ತದ ಶುಚಿತ್ವ, ಪೀರಿಯಾಡಿಕ್ ಸಿಂಪಲ್ ಸೋಪ್ ವಾಶ್ನ ಮಾಡ್ತಕ್ಕಂಥದ್ದಾಗಿರ್ಬೋದು. ಸ್ಯಾನಿಟೈಸರ್ ತುಂಬ ದುಬಾರಿ ಪರ್ಫ್ಯೂಮ್ಡು ಸೆಂಟೆಡ್ ಹಾಕಬೇಕು ಅಂತ ಯಾವ ನಿಯಮನೂ ಇಲ್ಲ. 20 ಸೆಕೆಂಡಿನ ಕಾಲ ಒಳ್ಳೆಯ ಲಿಕ್ವಿಡ್ ಸೋಪು ಅಥವಾ ಕಾರ್ಬಾಲಿಕ್ ಸೋಪು ಅಲ್ಲ ಕೈ ತೊಳೆದ್ರೂ ಕೂಡ ಅಷ್ಟೇ ಬೆನಿಫಿಟ್ ಅದು ಕೊಡುತ್ತೆ ಅಂತಕ್ಕಂಥದ್ದು. ಮಾಸ್ಕ್ ನಿತ್ಯ ನಿರಂತರವಾಗಿ ರೆಗ್ಯುಲರ್ ಆಗಿ ಮನೆಯಿಂದ ಹೊರಗೆ ಹೋದ ತಕ್ಷಣ, ಮನೆ ಒಳಗಲ್ಲ, ಅದಕ್ಕೊಂದು ವ್ಯಾಖ್ಯಾನ ಇದೆ. ಅನೇಕ ಕೇರಿಗಳು ಮನೆ ಒಳಗೆ ಕೂಡ ಮಾಸ್ಕ್ ಹಾಕೊಂಡು ತಿರುಗಿಬಿಡಿ ಅಂತ. ನನ್ನ ವೈಯಕ್ತಿಕ ಅಭಿಮತದಲ್ಲಿ ಯಾರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ, ಇವಾಗ ಅದೊಂದು ಶೋಕಿ ಆಗಿಬಿಟ್ಟಿದೆ, ಪಲ್ಸ್ ಆಕ್ಸಿಮೀಟ್ರು ಬೆರಳು ಬೆಳಗ್ಗೆ ಹಾಕೊಂಡು ತಿರುಗಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮನೆ ಒಳಗೂ ಕೂಡ ಮಾಸ್ಕ್ ಹಾಕೊಂಡ್ಬಿಟ್ರೆ, ಅಫ್ಕೋರ್ಸ್ ಇಫ್ ಯು ಆರ್ ಪಾಸಿಟಿವ್, ನೀವು ಐಸೋಲೇಟ್ ಆಗಿ ರೂಮ್ ಒಳಗಡೆ ಇರಿ, ಒಳ್ಳೆಯ ಗಾಳಿ ಬೆಳಕಿಗೆ ನೀವು ಒಡ್ಡುಕೊಳ್ಳಿ, ಯಾರ ಸಂಪರ್ಕಕ್ಕೂ ಬರಬೇಡಿ. ಆದರೆ ಮನೆ ಒಳಗಡೆ ಮಾಸ್ಕ್ ಹಾಕ್ತಕ್ಕಂಥ ಪರಿಸ್ಥಿತಿ ಖಂಡಿತ ಇಲ್ಲ. ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮಾಡಬೇಕಾಯ್ತು. SMS ಅಲ್ಲಿ ಒಂದು ಸ್ಯಾನಿಟೈಸಿಂಗ್ ಅಥವಾ ಹಸ್ತದ ಶುಚಿತ್ವ ಪೀರಿಯಾಡಿಕಲಿ ಮಾಡ್ತಕ್ಕಂಥದ್ದು, 2ನೇದು ಮಾಸ್ಕು, 3ನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಮಾಸ್ಕ್ MASK ಅಂತ ಕರಿತೀವಿ. ಮನುಷ್ಯ ಆರೋಗ್ಯಕರವಾಗಿ ಸಾಯೋ ತನಕ ಅಟ್ಲೀಸ್ಟ್ ಸ್ವಲ್ಪ ದಿನಗಳ ಕಾಲ ಇಟ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಅನುಚಿತ ಕ್ರಮ ಅಂದರೆ ಈ MASK. ಮನುಷ್ಯ M, ಆರೋಗ್ಯಕರವಾಗಿ A, ಸ್ವಲ್ಪ ದಿವಸ ಅಥವಾ ಸಾಯೋ ತನಕ S, ತಗೊಳ್ಬೇಕಾಗಿರ್ತಕ್ಕಂಥ ಕ್ರಮ K. ಇದನ್ನು ನಾವು ಫಾಲೋ ಮಾಡಿದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಒಂದು ದೊಡ್ಡ ಕೊಂಡಿಯನ್ನು ಕಟ್ ಮಾಡತಕ್ಕಂಥ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ಅನೇಕ ಹಂತದಲ್ಲಿ ನಾವು ನೋಡ್ತಿರ್ತೀವಿ, ಮಾಸ್ಕನ್ನು ಹಾಕ್ಕೊಳ್ಳಾರ್ದೆ ಕೊರೋನಾ ನನಗೆ ಬರಲ್ಲ ಅಂತಕ್ಕಂಥ ಒಂದು ಧಾಷ್ಟ್ಯದಿಂದ ಓಡಾಡ್ತಕ್ಕಂಥ ಜನ. ಈ ಹಿಂದೆ ಕೇಳ್ತಿದ್ವಿ, ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತೊಗೊಂಬರತಕ್ಕಂಥ ಕತೆ. ಇವತ್ತು ಕೊರೋನಾ ಇಲ್ಲದ ಮನೆ ಯಾವುದು ಅಂತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. ನಾನು ಹೇಳ್ತಕ್ಕಂಥ ಮಾತು ಖಂಡಿತ ಅಚ್ಚರಿ ಅಲ್ಲ. ಕೋವಿಡ್-19 ಏನಾದರೂ ಕೂಡ ಅಚ್ಚರಿ ಅಲ್ಲ. ಅದರ ಜೊತೆಗೆ ನಾವು ಚೆನ್ನಾಗಿ ಬದುಕಿ ತೋರಿಸಬೇಕು. 2 ಯುದ್ಧ ಸ್ನೇಹಿತರೆ. ರೋಗಿಯ ಬಲ ಜಾಸ್ತಿನ, ರೋಗದ ಬಲ ಜಾಸ್ತಿನ. ಇದಕ್ಕೆ ಉದಾಹರಣೆಗಳು ನಾನು ನಿಮಗೆ ಕೊಡ್ತೇನೆ. ಅನೇಕ ಸಂದರ್ಭದಲ್ಲಿ 95-96 ವರ್ಷದ ಹಿರಿಯ ಚೇತನಗಳು ಕೋವಿಡ್ ಪಾಸಿಟಿವ್ ಆದಾಗ ಸಿಂಪ್ಟಮ್ಯಾಟಿಕ್ ಆ್ಯಂಡ್ ಎಸಿಂಪ್ಟಮ್ಯಾಟಿಕ್ 2 4, 5, 7 ದಿನಗಳಲ್ಲಿ ನೆಗೆಟಿವ್ ಮಾಡಿಕೊಂಡು ಇವತ್ತಿಗೂ ಕೂಡ ತುಂಬ ಆರೋಗ್ಯವಾಗಿರ್ತಕ್ಕಂಥ ಅನೇಕ ನನ್ನ ಸಂಬಂಧಿಕರನ್ನ, ಪೇಷಂಟ್ಗಳನ್ನು ಈ ದೃಷ್ಟಾಂತಗಳ ಜೊತೆ ಹಂಚಿಕೊಳ್ಳಬಲ್ಲೆ. ಇನ್ನೊಂದು ರೆಟ್ರಾಸ್ಪೆಕ್ಟಿವ್ ದೃಷ್ಟಾಂತ, 20 ವರ್ಷ, 24 ವರ್ಷ, 30 ವರ್ಷ, ಮೊನ್ನೆ ಚೆನ್ನಾಗಿದ್ದ, ಸಾಯಂಕಾಲ ಪಾಸಿಟಿವ್ ಬಂದು ಬೆಳಗಾಗಿ ಸತ್ತೋಗ್ಬಿಟ್ಟ. ಈ ಒಂದು ಕೆಟ್ಟ ಸುದ್ದಿಗಳು ಎಷ್ಟು ಮಟ್ಟಿಗೆ ನಮ್ಮನ್ನು ಆವರಿಸ್ತಾ ಇದೆ ಅಂದರೆ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ದೇವರನ್ನು ಪ್ರಾರ್ಥನೆ ಮಾಡಿ ಮಲ್ಕೋಬೇಕು, ಸ್ವಾಮಿ ಯಾವುದು ಈ ಥರದ ಕೆಟ್ಟ ಸುದ್ದಿಗಳು ಕಿವಿಗೆ ಬೀಳದೇ ಇರಲಿ ಬೆಳಗಾಗೆದ್ದು. ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ಮಾಡಿದ ಪ್ರೇಯರು ಸಾಫಲ್ಯವನ್ನು ಹೊಂದಿದೆಯಾ? ನಮಗೆ ಗೊತ್ತಿರತಕ್ಕಂಥವರು ಸ್ನೇಹಿತರು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರೆ ಬರೀ ಸಾವಿನ ಸುದ್ದಿ. ಕೊರೋನಾ ಜಾತಸ್ಯ ಮರಣಂ ಧ್ರುವಂ ಅಂತಕ್ಕಂಥದ್ದನ್ನು ನಮ್ಗೆ ಅರ್ಥ ಮಾಡಿಸಿದೆ. ಅಫ್ಕೋರ್ಸ್ ಹುಟ್ಟಿದವ್ರೆಲ್ಲ ಸಾಯಲೇಬೇಕು, ಅದು ನಾನಾಗಲಿ ನೀವಾಗಲಿ. ಆದರೆ ಆ ಸಾವು ನಾವೇನು ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತಕ್ಕಂತಹ ಮಾತನ್ನು ಒಪ್ಪಿ ಅದಕ್ಕೆ ಅನುಚಿತವಾಗಿ ನಾವು ನಡ್ಕೊಳ್ತಾ ಬಂದಿದ್ದೀವಿ. ಸೊ ಆ ಸಾವಿಗೆ ಮರ್ಯಾದೆ ಇಲ್ಲ, ಅದಕ್ಕೊಂದು ಬೆಲೆ ಇಲ್ಲ.
ಸತ್ತ ಮೇಲೆ ಆ ಹೆಣ ಮುಟ್ಟಕ್ಕೆ ಭಯ, ಅದನ್ನು ಮಣ್ಣು ಮಾಡೋಕ್ಕೆ ಭಯ, ಅದನ್ನು ಸ್ಮಶಾನಕ್ಕೆ ತೊಗೊಂಡು ಹೋಗಿ ಭಯ, ಅಲ್ಲೊಂದು ಕ್ಯೂ, ಸಾಯುವಾಗ ಅನೇಕ ವಿಧವಾದಂಥ ಭಯ. ಇಂಥ ಒಂದು ಪರಿಸ್ಥಿತಿಗೆ ತಲುಪಿದ್ದೀವಿ ಬಂಧುಗಳೇ. ನಮ್ಗೆ ಆಗಿರಬೇಕಾಗಿರ್ತದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಒಬ್ಬರಿಂದ ಒಬ್ಬರಿಗೆ ಅಂತರವನ್ನು ಕಾಪಾಡಿಕೊಳ್ಳಿ. ಅದು ಶಾರೀರಿಕ ಅಂತರ. ನಾವು ಮೇಂಟೈನ್ ಮಾಡ್ತಕ್ಕಂಥದ್ದು ಮಾನಸಿಕವಾದಂಥ ಅಂತರವನ್ನು ಕಾಪಾಡಿಕೊಂಡು ಅದನ್ನು ತುಂಬ ಗಟ್ಟಿಯಾಗಿ ಮೆಂಟಲ್ ಡಿಸ್ಟೆನ್ಸಿಂಗ್ನ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಈ ಹಿಂದಿನ ಲಾಕ್ಡೌನಲ್ಲಿ ಅಣ್ಣ ಐ ಗಾಟ್ ಬ್ಯಾಕ್ ಮೈ ಬ್ರದರ್ ಅಂತ ಒಂದು ಸೆಲ್ಫಿ ಫೋಟೋ ಹಾಕೋನು, ತಾಯಿ ಐ ಗಾಟ್ ಬ್ಯಾಕ್ ಮೈ ಡಾಟರ್ ಅಂತ ಫೋಟೋ ಹಾಕೊಂಡು, ಎಲ್ಲ ಜಗಳಗಳು ಎಲ್ಲ ಸಾಲ್ವ್ ಆಗೋಯ್ತು, ಒಂದಕ್ಕೊಂದಕ್ಕೆಲ್ಲ ರಿಲೇಷನ್ಶಿಪ್ಸ್ ಎಲ್ಲ ಸರಿ ಹೋಗ್ಬಿಡ್ತು, ಮನೆಗಳೆಲ್ಲ ಬಂಧುತ್ವಗಳು ಒಂದಾಗೋಯ್ತು, ಬಾಂಧವ್ಯಗಳು ಬೆಳೆದ್ಬಿಡ್ತು, ಅಂತಃಕರಣ ಜಾಸ್ತಿ ಆಯಿತು, ಪ್ರೀತಿ ಜಾಸ್ತಿ ಆಯಿತು, ಮಮಕಾರ ಜಾಸ್ತಿ ಆಯಿತು. ಆಯಿತು ಅದಕ್ಕೂ ಸ್ಯಾಚುರೇಷನ್ ಬಂದ್ಬಿಡೋದೆ ದರಿದ್ರ. ಪ್ಯಾಂಡಮಿಕ್ 2 ಸೀಸನಲ್ಲಿ ಗಂಡಿಗೆ ಹೆಂಡತಿ ಕಂಡ್ರೆ ಆಗಲ್ಲ, ಹೆಂಡತಿ ಗಂಡನ ಕಂಡ್ರೆ ಆಗಲ್ಲ, ತಂದೆ ಮಗನ ಕಂಡ್ರೆ ಆಗಲ್ಲ, ಮಗನಿಗೆ ತಾಯಿ ಕಂಡ್ರೆ ಆಗಲ್ಲ. ಆಸ್ತಿಗಾಗಿ ಜಗಳ ಆಡ್ತಿರ್ತಕ್ಕಂಥದ್ದು, ಮನೇಲಿರ್ತಕ್ಕಂಥ 4 ಗೋಡೆಯಲ್ಲಿ ಇವತ್ತು ತಿನ್ನಕೂಟ ಇದೆ, ಮಾಡೋಕ್ಕೆ ಟೈಮ್ ಇದೆ, ಸಾಕಷ್ಟು ನಿದ್ದೆ ಮಾಡೋಕ್ಕೆ ವ್ಯವಸ್ಥೆ ಇದೆ. ಈ 3ಕ್ಕೆ ತುಂಬ ಕೊರತೆ ಇತ್ತು. ಎಲ್ಲವೂ ಇದೆ, ಅದು ಯಾವುದನ್ನೂ ಅನುಭವಿಸದೇ ಇರತಕ್ಕಂಥ ಒಂದು ಕೆಟ್ಟ ದುಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮೂಲಭೂತವಾಗಿ ಈ ಸಮಸ್ಯೆನ ಎದುರಿಸಬೇಕು. ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ ಕರಿತೀವಿ. ಶತ್ರುವನ್ನ ಸಶಸ್ತ್ರವಾಗಿ ಕೊಲ್ತಕ್ಕಂಥ ಹುನ್ನಾರವನ್ನ, ಹಠವನ್ನ, ಆ ದಿಲ್ಲನ್ನ, ತಾಕತ್ತನ್ನ ನಾವು ಹೊಂದಿಲ್ಲ ಅಂದರೆ ಇದು ಈ ಸೂಕ್ಷ್ಮಾಣು, ವೈರಾಣು, ಮೈಕ್ರೋ ಆರ್ಗ್ಯಾನಿಸಮು ಇಷ್ಟೆಲ್ಲ ಒಂದು ಮನುಷ್ಯನಿಗೆ ತೊಂದರೆ ಕೊಡ್ಲಿಕ್ಕೆ ಸಾಧ್ಯನಾ? ಅದರರ್ಥ ಪ್ರಾಣಿಗೆ ಬರಲ್ಲ, ಪಕ್ಷಿಗೆ ಬರಲ್ಲ, ನಾಯಿಗೆ ಬರಲ್ಲ, ಜಿಂಕೆಗೆ ಬರಲ್ಲ, ಕೋತಿಗೆ ಬರಲ್ಲ, ಮನುಷ್ಯನ ಮಾತ್ರ ಆವರಿಸ್ತಾ ಇದೆ ಅಂದರೆ ನಾವು ಈಗಲೂ ಎಚ್ಚೆತ್ತುಕೊಂಡಿಲ್ಲ. ಸೋಕಾಲ್ಡ್ ಸೂಪರ್ ಹ್ಯೂಮನ್ ಬೀಯಿಂಗು, ತುಂಬ ಬುದ್ಧಿವಂತ ವರ್ಗ ನಾವು. ಯಾವ ಪ್ರಾಣಿ ಸಂಕುಲಕ್ಕೂ ಇಲ್ಲದಷ್ಟು ಬುದ್ಧಿ ನಮಗಿದೆ. ಇವತ್ತು ನಾವು ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಿದ್ದೀವಿ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ವಿಸ್ತೃತವಾಗಿ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ದೀವಿ. ಇದರ ಅನಿವಾರ್ಯತೆ ಏನು, ಇದರ ಅವಶ್ಯಕತೆ ಏನು, ಈ ರೋಗದ ಬಲವನ್ನು, ಕಾಯಿಲೆಯನ್ನು ಹೆಂಗೆ ಹತ್ತಿಕ್ತಕ್ಕಂಥದ್ದು, ರೋಗಿಯ ಅಂದರೆ ಅಫೆಕ್ಟೆಡ್ ಪರ್ಸನ್ನ ಬಲವನ್ನು ಹೇಗೆ ಜಾಸ್ತಿ ಮಾಡ್ತಕ್ಕಂಥದ್ದು. ಆ್ಯಂಟಿಬಾಡೀಸ್ ಬಗ್ಗೆ ಮಾತಾಡ್ತೀವಲ್ವಾ, ವ್ಯಾಕ್ಸಿನೇಷನು, ಆ್ಯಂಟಿಬಾಡೀಸ್, ಈಗ ತುಂಬ ದೊಡ್ಡ ಪದಗಳು. ಯಾವ ಹಾಕ್ಕೋಬೇಕು, ವ್ಯಾಕ್ಸಿನೇಷನ್ ಹಾಕ್ಕೋಬೇಕಾ, ಹಾಕ್ಕೋಬಾರ್ದ, 18 ವರ್ಷದ ಮೇಲ್ಪಟ್ಟವ್ರಿಗ, ಕೋಮಾರ್ಬಿಡ್ ಫ್ಯಾಕ್ಟರ್ಸ್ ಇರೋರ್ಗ, 60 ವರ್ಷ ಮೇಲ್ಪಟ್ಟವ್ರಿಗ, 45 ವರ್ಷ ಮೇಲ್ಪಟ್ಟವ್ರಿಗ, ಗೃಹಿಣಿ ತಗೊಳ್ಬೇಕಾ, ಬಸರಿ ಹೆಂಗಸು ತಗೋಬೇಕಾ ಬೇಡವಾ, ಈ ಹಿಂದೆ ಕೊರೋನಾ ಬಂದ್ಬಿಟ್ಟಿತ್ತು ಅವನು ತಗೋಬೇಕಾ ಬೇಡವಾ, ಇದೆಲ್ಲ ಒಂದು ತೂಕದ ಚರ್ಚೆ. ಆದರೆ ಆ್ಯಂಟಿಬಾಡೀಸು ನೈಸರ್ಗಿಕವಾಗಿ ನಮಗೆ ಈ ಒಂದು ಸುಸಂದರ್ಭ ಲಾಕ್ಡೌನು ಆದಾಗ ಯಾವಾಗಲೂ ಹೇಳ್ತೀವಿ, ನಮ್ಮ ಅಪೇಕ್ಷೆ ಇಚ್ಛೆ ಹೇಗಿರಬೇಕು ಅಂದರೆ ಕೊರೋನಾ ರಿಪೋರ್ಟು ನೆಗೆಟಿವ್ ಬರಲಪ್ಪ, ಅಪ್ಪಿ ತಪ್ಪಿ ಅದು ಪಾಸಿಟಿವ್ ಬಂದುಬಿಟ್ರೆ ನಮ್ಮ ಅಪ್ರೋಚ್ 100ಕ್ಕೆ 100 ಪಾಸಿಟಿವ್ ಇರಲಪ್ಪ. ಎಸ್, ಐ ವಿಲ್ ಫೈಟ್ ದಿಸ್. ಯಾರು ಮಹಾ ದೊಡ್ಡದ್ರಿ, ಎಂಥೆಂಥವ್ರನ್ನೂ ನಾವು ಜಯಿಸ್ಕೊಂಡು ಬಂದಿದ್ದೀವಿ, ಎಂಥೆಂಥ ಕಾಯಿಲೆಗಳು ಜಯಿಸ್ಕೊಂಡು ಬಂದಿದ್ದೀವಿ. ಕ್ಯಾನ್ಸರ್ ಅಂತಹ ಮಹಾಮಾರಿಗಳಿಗೆ ಇವತ್ತು ತುಂಬ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಚಿಕಿತ್ಸೆಗಳು ನಮಗೆ ಲಭ್ಯ ಇದೆ. ಇದಕ್ಕೆ ನಾವು ನೆವರ್ ಪ್ಯಾನಿಕ್ ಹ್ಯಾಸ್ ನೋ ಟಾನಿಕ್ ಅಂತ ಮಾತು ಹೇಳ್ತೀವಿ. ನೀವು ಪ್ಯಾನಿಕ್ ಆಗಿಬಿಟ್ಟಾಗ ಅದಕ್ಕೆ ದೊಡ್ಡ ಚಿಕಿತ್ಸೆ, ಯಾವುದೇ ಚಿಕಿತ್ಸೆ ಫಲಕಾರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅದೇ ನಾವು ನೋಡ್ತಾ ಇರೋದು. ನೆವರ್ ಹ್ಯಾವ್ ಎ ಪ್ಯಾನಿಕ್ ಡ್ಯೂರಿಂಗ್ ಎ ಪ್ಯಾಂಡಮಿಕ್ ಗ್ಲೋಬಲ್ ಇಶ್ಯೂ ಇದು. ಎಷ್ಟು ಜನ ನನ್ನ ಕೇಳ್ತಾ ಇರ್ತಕ್ಕಂಥದ್ದು, ಸರ್ 97 ಇತ್ತು, ಈ ಬ್ರಲ್ಲಲ್ಲಿ ಹಾಕಿದ್ರೆ 96 ಬರ್ತಾ ಇದೆ, ಜ್ವರ ಬರುತ್ತೆ ಅಂತ ಎಲ್ಲೋ ಮನಸ್ಸಲ್ಲಿ ಅನಿಸ್ತಾ ಇದೆ, ಒಂಚೂರು ಗಂಟ್ಲು ಕಿರಿಕಿಟಿ ಅನಿಸ್ತಾ ಇದೆ, ನಂಗೆ ಒಳ್ಳೆ ಹಾಸ್ಪಿಟ್ಲಲ್ಲಿ ICU ವಿತ್ ವೆಂಟಿಲೇಟ್ರು, ದುಡ್ಡಿಗೆ ಏನು ತೊಂದರೆ ಇಲ್ಲ ಸರ್, ಪಕ್ಕದ ಬೆಡ್ಡು ಕೂಡ ಬ್ಲಾಕ್ ಮಾಡಿಬಿಡಿ, ಆ ಡಾಕ್ಟ್ರಿಗೆ ಎಷ್ಟು ಲಕ್ಷ ಕೊಡೋ ಪರವಾಗಿಲ್ಲ, 4 ಗೋಡೆ ಒಳಗಡೆ ಡಾಕ್ಟ್ರು, ನರ್ಸು, ವಾರ್ಡ್ ಬಾಯ್ ಅಲ್ಲೇ ಇರಬೇಕು, ನಾನು ಭಾಳ ಬೇಗ ಚೇತರಿಸ್ಕೊಂಡು ಆಚೆ ನೋಡಬೇಕು. ಯಾಕ್ರಯ್ಯ ಸಿಂಪ್ಟಮ್ಯಾಟಿಕ್ಕೋ ಇಲ್ಲ ಮೈಲ್ಡ್ ಟು ಮಾಡ್ರೇಟ್ ಹೋಗೋವರೆಗೂ ನಿಮಗೆ ನೀವು ಐಸೋಲೇಟ್ ಮಾಡಿಕೊಂಡು ಕೆಲವೊಂದು ಮನೆ ಮದ್ದುಗಳನ್ನು, ಹೋಮ್ ರೆಮಿಡೀಸ್ನ ತುಂಬ ಚೆನ್ನಾಗಿ ಸಿಂಪಲ್ ಕಾಮನ್ ಕೋಲ್ಡ್ಗೆ ನೀವೇನೆಲ್ಲ ಮಾಡ್ತಾ ಇದ್ರಿ, ಉದಾಹರಣೆ ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ ನೀರು ಹಾಲಿಗೆ ಚೆನ್ನಾಗಿ ಹಾಕಿ ಕುದಿಸಿ ಪೀರಿಯಾಡಿಕಲಿ ಮೇಲಿಂದ ಮೇಲೆ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು. ನೀರು, ಹಾಲು, ಸುಮಾರು 20 ml ಹಾಲು, 80 ml ನೀರು, ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ, ತಲಾ 3 ರಿಂದ 4 ಚಿಟಿಕೆ. ಅರಿಶಿನ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಡಯಾಬಿಟೀಸ್ ಇಲ್ಲದೆ ಇರ್ತಕ್ಕಂಥವ್ರು
ರುಚಿಗೆ ತಕ್ಕಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು. ಈ ಒಂದು ಸಿಂಪಲ್ ರೆಮಿಡಿಯನ್ನು ನೀವು ಮೇಲಿಂದ ಮೇಲೆ ಸೇವನೆ ಮಾಡೋದ್ರಿಂದ ಏನು ಕಷ್ಟ ಇದೆ? ಸಿಂಪಲ್ ಧೂಮಪಾನ, ನಾಟ್ ದಿಸ್ ಧೂಮಪಾನ. ನಾಸಾಹಿ ಶಿರಸೋ ದ್ವಾರಂ. ಮೂಗಿನ ಹೊಳ್ಳೆಗಳು ಆಂತರಿಕ ಅನೇಕ ಅವಯವಗಳಿಗೆ ದಾರಿ ಆಗಿರೋದ್ರಿಂದ ನಮ್ಮ ನೇಸೋಫ್ಯಾರಂಜಿಯಲ್ ಟ್ರ್ಯಾಕ್ಟ್ ತುಂಬ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಆಗಿರೋದ್ರಿಂದ ನೀವು ಸಿಂಪಲ್ ನೀಲಗಿರಿಯ ಸ್ಟೀಮನ್ನು ಒನ್ಸ್ ಇನ್ 3 or 4 hours 3 to 4 ನಿಮಿಷದ ಕಾಲ ಅದನ್ನು ತೊಗೊಂಡ್ರೆ ಎಷ್ಟು ಆಹ್ಲಾದ, ಎಷ್ಟು ಆರಾಮ ಅನಿಸುತ್ತೆ ನೋಡಿ. ಒಂದ್ಸಲಿ ಪ್ರಯತ್ನ ಮಾಡಿ ನೋಡಿ. ಏನಿದೆಲ್ಲ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್. ಒಂದ್ಸಲಿ ಸ್ಟೀಮರ್ಗೆ 200-300 ರೂಪಾಯಿ ತೆಗೆದಿಟ್ಕೊಂಡ್ರೆ ವರ್ಷಾನ್ಗಟ್ಲೆ ಇದಿರುತ್ತೆ. ಇದನ್ನು ಹಾಕ್ಕೊಂಡು ನಿರಂತರ ನೀವು ಸೇವನೆ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಇದರಿಂದ ಅನುಕೂಲ ಆಸ್ಪದ ಆಗುತ್ತೆ ಅಂತ. ಕಫ ನೋಡ್ರಿ ಹೆಂಗೆ ನಿಮಗೆ ಹೊರಗೆ ತೆಗೆದು ಉಗಿತಕ್ಕಂಥ ಪರಿಸ್ಥಿತಿ ಬರುತ್ತೆ. ಸೊ ಸಾಲಿಡ್ ಮ್ಯೂಕಸ್ನ ಲಿಕ್ವಿಫೈ ಮಾಡ್ತಕ್ಕಂತಹ ಕ್ರಮದಲ್ಲಿ ಹೀಗೆ ಅನೇಕ ಮನೆ ಮದ್ದುಗಳು ನಮಗೆ ಶತಮಾನಗಳಿಂದ ಏನು ಆಯುರ್ವೇದ ರೀತಿಯಲ್ಲಿ ನಾವು ಇದನ್ನು ಪ್ರಚುರಪಡಿಸ್ತಾ ಬರ್ತಿದ್ದೀವಿ. ಈ ಒಂದು ಸುಸಂದರ್ಭ, ಈ ಹಿಂದಿನ ಆಯುರ್ವೇದಿಯ ಪರಂಪರೆಯಲ್ಲಿ ಅನೇಕ ಈ ಥರ ಪ್ರಯೋಗಗಳನ್ನು ಮಾಡಿದ್ದು ಅಂದಿಗೆ, ಇಂದಿಗೆ ಮತ್ತೆ ಮುಂದಿಗೂ ಕೂಡ ಅಷ್ಟೇ ಫಲಪ್ರದಾಯಕ, ಅನುಕೂಲಕಾರಕ ಅಂತಕ್ಕಂಥದ್ದು. ನಿಂಬೆಹಣ್ಣಿನ ಬಗ್ಗೆ ತುಂಬ ದೊಡ್ಡ ಚರ್ಚೆ ಆಯಿತು. ಮೂಗು ಹಾಕ್ಕೋಬೇಕಾ, ಏನು ಮಾಡ್ಕೋಬೇಕು? ದಿ ಬೆಸ್ಟ್ ವೇ ಇಸ್ ಸ್ವಲ್ಪ ಜೇನುತುಪ್ಪ, ಅದು ಕೂಡ ಒಳ್ಳೆ ಇಮ್ಯೂನ್ ಬೂಸ್ಟರ್. ನ ಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವಂ ಸಮರ್ಥಾನಿ ಭವಂತಿ. ವ್ಯಾಧಿ ಕ್ಷಮತ್ವಂ ನಾಮ ವ್ಯಾಧಿಫಲ ವಿರೋಧಿಕತ್ವಂ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವಂ ಇತಿ ಚ ಅನ್ಯ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ತುಂಬ ಚೆನ್ನಾಗಿ ಲಂಗ್ಸ್ಗೆ ಹೈಡ್ರೇಟ್ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವ್ ಅಲ್ಲಿ ಸಿಂಪಲ್ ನಿಂಬು ಪಾನಿ, ಬಿಸಿನೀರು, ತಾಜಾ ನಿಂಬೆ ರಸ, ಸ್ವಲ್ಪ ಜೇನುತುಪ್ಪವನ್ನು, ಬೇಕು ಅಂದರೆ ಸ್ವಲ್ಪ ಲವಂಗವನ್ನು, ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕಿ ಇದನ್ನು ನೀವು ಮೇಲಿಂದ ಮೇಲೆ ದಿನಕ್ಕೆ 2 to 4 ಬಾರಿ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಒಂದು ವಂಡರ್ಫುಲ್ ರೆಮಿಡೀಸ್. ಆಂಟಿಬಾಡೀಸ್ ಬೆಳಿಬೇಕಲ್ವಾ, ರೋಗ ಪ್ರತಿರೋಧಕ ಶಕ್ತಿ ಬೆಳ್ಕೋಬೇಕು, ಆ ಒಂದು ಶತ್ರುವನ್ನು ಸಂಹಾರ ಆಗಬೇಕು. ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ ಕರಿತೀವಿ. ದೇರ್ ಇಸ್ ನೋ ಸ್ಟೋನ್ ಟು ಬಿ ಲೆಫ್ಟ್ ಅನ್ಟರ್ನ್ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಬರ್ತೀವಿ. ನೋ ವಾಟ್ ಇಸ್ ದ ರಿಯಲ್ ಆಂಟಿಬಾಡಿ? ಪುಟ್ಟ ಮಗು ಇರ್ತಲ್ರಿ ಮನೇಲಿ, ಅದ್ರ ಜೊತೆ ಅರ್ಧ ಗಂಟೆ ಆಟ ಆಡಿ, ಸ್ನೇಹಪೂರ್ವಕವಾಗಿ ಜಗಳ ಆಡಿ, ದ್ವೇಷಪೂರ್ವಕವಾಗಲ್ಲ ಸ್ನೇಹಪೂರ್ವಕವಾಗಿ ಜಗಳ ಮಾಡಿ, ಕೀಟ್ಲೆ ಮಾಡಿ, ಸಂಪರ್ಕನೇ ಇಲ್ಲದೆ ಇರತಕ್ಕಂಥ, ಸಂಪರ್ಕ ಬಿಟ್ಟು ಹೋಗಿರ್ತಕ್ಕಂಥ, ಅನೇಕ ದಿನಗಳಿಂದ ಸಂಪರ್ಕ ಇಲ್ಲದೆ ಇರತಕ್ಕಂಥ ಒಬ್ಬ ಸ್ನೇಹಿತನಿಗೆ ಸುಮ್ಮನೆ ಫೋನ್ ಮಾಡಿ, ಸರ್ ಹೇಗಿದ್ದೀರಾ, ಆರಾಮಿದ್ದೀರಣ್ಣ, ಊಟ ಆಯ್ತಾ, ಯಾವ ಪಿಕ್ಚರ್ ನೋಡಿದೆ, ಯಾವ ಮ್ಯೂಸಿಕ್ ನೋಡಿದೆ, ಮೊಬೈಲ್ನ ಸದ್ಬಳಕೆ ಮಾಡ್ಕೋ, 4 ಜನ ಜೊತೆ ಮಾತಾಡು. ಈ ಒಂದು ಚೈನ್ ಲಿಂಕ್ನ ಎಸ್ಟಾಬ್ಲಿಷ್ ಮಾಡಿ. ಯಾರಾದರೂ ನಿಮಗೆ ಕ್ವಾರಂಟೈನ್ಲಿದ್ದಾರೆ, ಸುಮ್ಮನೆ ಫೋನ್ ಮಾಡಿ, ಏನು ತಿಂದ್ರಿ, ಊಟ ಆಯ್ತಾ, ರುಚಿ ಬಂತಾ, ಬೇಜಾರಾಗ್ತಿದ್ಯಾ, ನಾನು ಹೆಂಗೂ ಖಾಲಿ ಕೂತ್ಕೊಂಡಿದ್ದೀನಿ. ಯಾರೇ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ತಳ್ಳೋ ಗಾಡಿಯವನಾಗಿರ್ಬೋದು, ಯಾವುದೇ ಜೀವನದ ಪ್ರಕಾರಗಳಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರ್ಬೋದು. ಈ ಲಾಕ್ಡೌನಲ್ಲಿ ಕೆಲವೊಂದು ವರ್ಗ ಬಿಟ್ಟು ಬಹುತೇಕ ವರ್ಗಗಳು ಮನೆಯಲ್ಲೇ ಇರತಕ್ಕಂಥ ಅನಿವಾರ್ಯ ಅವಶ್ಯ. ಅದನ್ನು ಫಸ್ಟ್ ಪರಿಪಾಲನೆ ಮಾಡಿ, ಸೊ ದಟ್ ಇಲ್ಲದಿದ್ದವರಿಗೆ ಬರಲ್ಲ. ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ನಿದರ್ಶನಗಳು ಬೇರೆ. ಇದ್ದವನು ಐಸೋಲೇಟ್ ಮಾಡ್ಕೊತಾನೆ, ರಿಪೇರಿ ಆಗ್ತಾನೆ. ತೀರಾ ಜಾಸ್ತಿ ಇದ್ದು ಕಂಟ್ರೋಲ್ ಇಲ್ಲತಕ್ಕಂಥವ್ನು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಸಪೋಸ್ ಜೀವ ಉಳಿಸೋಕ್ಕಾಗಲಿಲ್ಲ ಅಂದ್ರೆ ಆ ಕೆಲವೊಂದು ಜೀವಗಳು ಮಾತ್ರ ಹೋಗ್ತವೆ. ಪ್ರತಿಯೊಂದು ಹೋದ ಜೀವಕ್ಕೂ ಕೂಡ ದುಃಖ ದುಮ್ಮಾನಗಳು, ಅದಕ್ಕೆ ಶೋಕ ಇದೆ, ಅದು ಬೇರೆ ಮಾತು. ಆದರೆ ಎಲ್ಲರೂ ಹೋಗ್ತಕ್ಕಂಥದ್ದು ಇಲ್ಲ. ಇವತ್ತು ಹೆಣ ಸುಡೋಕ್ಕಾಗದೇ ಇರೋಷ್ಟು ಸ್ಮಶಾನಗಳಲ್ಲಿ ಗಂಟುಗಟ್ಟೆ ಕ್ಲೂ ಇಟ್ಕೊಳ್ತಕ್ಕಂಥದ್ದು. ದ ಬೆಸ್ಟ್ ಆಂಟಿಬಾಡೀಸ್ ಕ್ರಿಯೇಟ್ ಮಾಡತಕ್ಕಂಥ ಸಂದರ್ಭ ಏನು ಗೊತ್ತಾ? ಡಯಲ್ ಎ ಫ್ರೆಂಡ್. ಎಷ್ಟೋ ವರ್ಷಗಳ ನಿಮ್ಮ ಸ್ಕೂಲ್ ಕ್ಲಾಸ್ಮೇಟ್ಸು, ಹೈಸ್ಕೂಲ್ ಕ್ಲಾಸ್ಮೇಟ್ಸು, ಕಾಲೇಜವರು, ಡಿಗ್ರಿಯವರು, ಎಲ್ಲೋ ಕೆಲಸಗಳನ್ನ ಚೇಂಜ್ ಮಾಡ್ತೀವಿ. ಹಿಂದಿನ ಕೊಲೀಗ್ಸು, ಟೀಚರ್ಸು, ಬೀದಿಲಿ ಹೋಗ್ತಕ್ಕಂಥವ್ರನ್ನ ಕಿಟಕಿಯಿಂದ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಆಲ್ ಈಸ್ ಫೈನ್, ಎದುರು ಮನೆಯವ್ರನ್ನ ಕೂತ್ಕೊಂಡು ಎಷ್ಟೋ ವರ್ಷ KNOW ನೋ ಯುವರ್ ನೇಬರ್ ಅಲ್ಲ, NO ನೋ ಯುವರ್ ನೇಬರ್ ಆಗಿಬಿಟ್ಟಿದೆ. ಪರಿಚಯ ಆಗಬಾರ್ದು, ನಮ್ಗೆ ಇರಬಾರ್ದು, ನೋ ನೇಬರ್ ಕಾನ್ಸೆಪ್ಟಲ್ಲಿ ನಾವು ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಪಕ್ಕದ ಮನೆಯವ್ರು ನಮ್ಗೆ ಸಂಬಂಧ ಇಲ್ಲ ಸರ್, ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ, ನ್ಯೂಕ್ಲಿಯರ್ ಲೈಫ್. ನನ್ನ ಮನೆ ಮಗಳಿಗೆ ಪೇಪರ್ ಬರುತ್ತೆ, ಹಾಲ್ ಬರುತ್ತೆ, ನನಗೆ ಸೆಕ್ಯೂರಿಟಿ ಇದೆ, ನನಗೆ ಬೇಕಾದಷ್ಟು ನಾನು ಬರಮಾಡ್ಕೊಳ್ತೀನಿ, ಬೇಡ ನನಗೆ ಈಚೆ ಕಳಿಸ್ತಕ್ಕಂಥ ಗೃಹಸ್ಥೋಮಗಳು, ಈ ಥರ ಸಂಕಲ್ಪಗಳು ಎಷ್ಟು ಬೇಕು ನಿಮಗೆ? ಸಿಂಪಲ್ ರೀ. ಮನೋ ನಾಯಿ ಮರಿ ಇದ್ರೆ
ಒಂದು ಅರ್ಧ ಗಂಟೆ ಅದ್ರ ಜೊತೆ ಮುದ್ದು ಮಾಡಿ ಜಗಳ ಆಡಿ ಫೈಟಿಂಗ್ ಮಾಡಿ ಎಷ್ಟು ಚೆನ್ನಾಗಿ ನಿಮ್ಮ ಇಮ್ಯುನಿಟಿ, ಎಷ್ಟು ಚೆನ್ನಾಗಿ ನಿಮ್ಮ ಆ್ಯಂಟಿಬಾಡೀಸು ಠಕ 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 ಉತ್ಪನ್ನ ಆಗುತ್ತೆ. ಆಯುರ್ವೇದವನ್ನು ಒಂದು ತೂಕವನ್ನಾಗಿ ಪರಿಗಣಿಸಿ ಇನ್ನಿತರ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಚಿಂತನೆ ಮಾಡದೆ ಮಾತಾಡೋದಾದರೆ, ಎವರ್ ಕಾನ್ಸ್ಟೆಂಟ್ ನೆವರ್ ಚೇಂಜಿಂಗ್ ಇನ್ ಆಯುರ್ವೇದ. ಕೆಲವೊಂದು ಸಂದರ್ಭ, ಕೆಲವೊಂದು ವೈದ್ಯಕೀಯ ಪದ್ಧತಿಗಳು ನೆವರ್ ಕಾನ್ಸ್ಟೆಂಟ್ ಎವರ್ ಚೇಂಜಿಂಗ್. ಇದಕ್ಕೊಂದು ಉದಾಹರಣೆ, ನಾವು ರೋಗ ಪ್ರತಿರೋಧಕ ಶಕ್ತಿಗೆ ಆವತ್ತು ಅರಿಶಿನ ತಗೋ, ಆವತ್ತು ಜೇನುತುಪ್ಪ ತಗೊಂಡ್ರೆ, ಇವತ್ತಿಗೂ ಇದನ್ನೇ ಹೇಳ್ತೀನಿ, 5,000 ವರ್ಷ ಆದಮೇಲೆ, ಬಹುಶಃ ಇನ್ನೊಂದು 5,000 ವರ್ಷ ಆದಮೇಲೂ ಕೂಡ ನಿಸರ್ಗವನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಇದೇ ಕಾಪಾಡುತ್ತೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಇಲ್ಲ, ಯಾವ ಅನುಮಾನವೂ ಇಲ್ಲ. ಇವತ್ತು ನಾವು ಎಂಥೆಂಥ ದ್ರವ್ಯಗಳನ್ನು ಪ್ರಯೋಗ ಮಾಡ್ತಿದ್ದೀವಿ ಈ ಕೊರೋನಾ ಕೋವಿಡ್-19 ಚಿಕಿತ್ಸೆ ಮಾಡೋಕ್ಕೆ. ABCDEFZ ವರೆಗೂ ಏನೆಲ್ಲ ಆ್ಯಂಟಿ ಮಲೇರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ವೈರಲ್, ಯಾವುದಕ್ಕೆ ಆ್ಯಂಟಿನೋ ಅದು ನಮಗೆ ಆ್ಯಂಟಿ ಆಗ್ತಾಯಿದೆ ಹೊರತು ಆ ವೈರಸ್ಗೆ ಆ್ಯಂಟಿ ಆಗ್ತಾಯಿಲ್ಲ. ಹಾಗಾಗಿ ಅದು ರೂಪಾಂತರಗೊಂಡು ಫಸ್ಟ್ ಸ್ಟೇಜಲ್ಲಿ ಚೆನ್ನಾಗಿ ಊಟ ಕೊಟ್ವಿ, ಸೆಕೆಂಡ್ ಸ್ಟೇಜಲ್ಲಿ ನಾನು ಇನ್ನಷ್ಟು ಚೆನ್ನಾಗಿ ಬಲ್ತ್ಬಿಟ್ಟೆ ಅಂತ. ಇದಕ್ಕೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಮನುಷ್ಯ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾನೆ. ಫಸ್ಟ್ ಡೇ ನೀವು ತುಂಬ ಚೆನ್ನಾಗಿ ಊಟ ಹಾಕ್ತೀರಿ, ನೀವು ಧನ್ಯವಾದ ಹೇಳ್ತಾನೆ. ಎರಡನೇ ನೀವು ಸ್ವಲ್ಪ ತಂಗಳು ಹಾಕ್ಬಿಟ್ಟು ಇಷ್ಟೇನಪ್ಪ ನಮ್ಮದು. ಮೂರನೇ ದಿವಸ ನಮಗೂ ಇಲ್ಲ ಕಣಯ್ಯ, ನಿನಗೂ ಇಲ್ಲ, ಅಥವಾ ಇರೋಷ್ಟು ನಮಗೆ ಮಾತ್ರ ನಿನಗಿಲ್ಲ ಅಂದರೆ ನಾಲ್ಕನೇ ದಿವಸ ಅವ್ನು ಖಾಲಿ ಮಾಡ್ಕೊಂಡು ಹೊರಟಾಗ್ತಾನೆ. ಇಫ್ ಯು ಆರ್ ನಾಟ್ ಫೀಡಿಂಗ್ ಹಿಮ್, ಇಫ್ ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ಹಿಮ್, ಇಫ್ ಯು ಆರ್ ನಾಟ್ ಲಾಡ್ಜಿಂಗ್ ಹಿಮ್ ಪ್ರಾಪರ್ಲಿ, ಅವ್ನು ಖಾಲಿ ಮಾಡ್ಕೊಂಡು ಹೊರಟಾಗ್ತಾನೆ. ಈ ಕೋವಿಡ್-19 ವೈರಸ್ ಯಾಕೆ ಹೋಗ್ತಾ ಇಲ್ಲ, ಯಾಕೆ ರೂಪಾಂತರ ಆಗ್ತಿದೆ? ನನ್ನ ಅವಲೋಕನ, ನನ್ನ ದೃಷ್ಟೀಕರಣ ಏನಂದರೆ, ಸೀಸನ್ 1ನಲ್ಲಿ ಬಂದಾಗ ನೀನು ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂದರೆ ಹೇಗೆ? ಉದಾಹರಣೆ ಅಂದರೆ, ಇವತ್ತು ನಮ್ಮ ಮನೇಲಿ ಅನ್ನ ಇಲ್ಲ ಕಣೆಯ, ನಿಮಗೆ ಪೇಸ್ಟ್ರಿ ಪಿಜ್ಜಾ ತಂದ್ಕೊಡ್ತೀನಿ, ತಿನ್ಬಿಡು. ನಾಳೆ ಪೇಸ್ಟ್ರಿ ಪಿಜ್ಜಾ ಸ್ವಲ್ಪ ಕಷ್ಟ ಕಾಣುತ್ತೆ, ಸ್ವಲ್ಪ ಕಾಸ್ಟ್ಲಿ, ನಾಳೆ ಚೀಪಾಗಿರ್ತಕ್ಕಂಥ ಬೇಕರಿ ಪದಾರ್ಥಗಳು ತಂದು ಕೊಡ್ತೀನಿ, ತಿನ್ಕೊಂಬಿಡು. ಆಚೆ ನಾಳಿದ್ದು ಬೀದಿಯಲ್ಲಿ, ಫುಟ್ಪಾತಲ್ಲಿ ಸ್ವಲ್ಪ ಚೀಪಾಗಿರ್ತಕ್ಕಂಥ, ಅಗ್ಗವಾಗಿರ್ತಕ್ಕಂಥ ಆಹಾರ ಕೊಡ್ತೀನಿ, ಅದನ್ನು ತಿನ್ಕೋ, ಅದನ್ನು ನಮ್ಮಲ್ಲಿರು. ಹೀಗೆ ಮಾಡಿಕೊಂಡಾಗ ಆಗಂತುಕ ವ್ಯಕ್ತಿ, ಸೋಕಾಲ್ಡ್ ಇವತ್ತಿನ ಕ್ರಿಮಿ, ಅನ್ನಕ್ಕೂ ಅಡ್ಜಸ್ಟ್ ಆಗ್ತಾನೆ, ರಾಗಿ ಮುದ್ದೆಗೂ ಅಡ್ಜಸ್ಟ್ ಆಗ್ತಾನೆ, ಪೇಸ್ಟ್ರಿ ಪಿಜ್ಜಾಗೂ ಆಗ್ತಾನೆ, ಪಾನಿಪುರಿಗೂ ಆಗ್ತಾನೆ, ಬೋಂಡ ಬಜ್ಜಿಗೂ ಆಗ್ತಾನೆ. ಅವನು ಎಲ್ಲಿ ಯಾವತ್ತು ನಿಮ್ಮ ಉಪವಾಸ ಇದ್ರೂ ಕೂಡ ನಿಮ್ಮ ತಂಗಳನ್ನು ತಿನ್ಕೊಂಡು ನಾನು ಚೆನ್ನಾಗಿ ಗಟ್ಟಿಯಾಗಿರ್ತೀನಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿರೋದ್ರಿಂದನೇ ಇದನ್ನು ನಾವು ರೂಪಾಂತರಿ, ಮ್ಯೂಟೇಟೆಡ್ ವೈರಸ್ ಅಂತ ನಾವೇನು ಕರಿತೀವಿ, ಆ ಒಂದು ಹಂತಕ್ಕೆ ಇದು ಬಂದು ನಿಂತಿದೆ. ಲೈಫ್ ವಿತ್ ಕೊರೋನಾ ಅಂತ ನಾನು ಹೇಳ್ತಾ ಇದ್ದೆ. ಕೊರೋನಾ ಅಂದರೆ ತುಂಬ ಸಕಾರಾತ್ಮಕ ಪದ. ಸೂರ್ಯನ ಕಿರಣ, ಅದರ ಆಕಾರವನ್ನು ನೀವು ಸೂಕ್ಷ್ಮ ರೀತಿಯಲ್ಲಿ ತೆಗೆದು ನೋಡಿದಾಗ ನಾವು ಸೂರ್ಯ ಎಂದಿಗೂ ನಮಗೆ ಮೋಸ ಮಾಡಿಲ್ಲ, ನುಕ್ಸಾನ್ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಈ ವೈರಸ್ಸು ಇದೆ. ದುರಾದೃಷ್ಟವಶಾತ್ ನಾವು ಪ್ಯಾಂಡಮಿಕ್ 2 ಹಂತದಲ್ಲಿ ಕಾಲಿಟ್ಟಿದ್ದೇವೆ. ಫಸ್ಟ್ ಸೀಸನಲ್ಲಿ, ಲಾಸ್ಟ್ ಇಯರು ತುಂಬ ಹಿರಿಯ ಜೀವಗಳು ಸತ್ತು ಹೋದವು, ಪ್ರಾಣನಾಶ ಆಯಿತು, ತುಂಬ ದುಃಖ ಸಮಾಜದಲ್ಲಿ ಉತ್ಪನ್ನ ಮಾಡಿತ್ತು. ಅದಕ್ಕಿಂತ ತುಂಬ ದೊಡ್ಡ ಹಂತದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಮರದಲ್ಲಿ ಹಣ್ಣಾದ ಎಲೆ ಏನು ಉದುರುತ್ತೆ, ಹಾಗೆ 20 ರಿಂದ 50 ವರ್ಷದ ವಯೋಮಾನದ ಶ್ರೀಸಾಮಾನ್ಯರು ಈ ಕೋವಿಡ್ ಅಂತಕ್ಕಂಥ ತುತ್ತಿಗೆ ಬಲಿಯಾಗಿ ಸಾವನ್ನಪ್ಪಿರತಕ್ಕಂಥದ್ದು ತುಂಬ ಶೋಚನೀಯವಾದಂಥ ಪರಿಸ್ಥಿತಿ. ಲಾಕ್ಡೌನಲ್ಲಿ ಖಾಲಿ ಇದ್ದೀವಿ. ಚಟವೇ ಚಟುವಟಿಕೆಗಳಿಗೆ ಮೂಲ ಅಂತಕ್ಕಂಥ ವಾದ ಅನೇಕರದಿದೆ. ಚಟುವಟಿಕೆ ಸಕಾರಾತ್ಮಕವಾಗಿರಬೇಕು. ಚಟ್ಟ ಹಚ್ಚತಕ್ಕಂಥದ್ದಕ್ಕೆ ತುಂಬ ಸಮೀಪವಾಗಿರ್ತಕ್ಕಂಥ ಒಂದು ಅಭ್ಯಾಸ ದುರಭ್ಯಾಸ. ಹೀಗಾಗಿ ಇವುಗಳಿಂದ ದೂರ ಇದ್ದು ನನ್ನನ್ನು ನಾನು ಕಾಪಾಡಿಕೊಂಡ್ರೆ ತತ್ಸಂಬಂಧಿತವಾದಂಥ ನನ್ನ ಕುಟುಂಬ ಸುರಕ್ಷಿತವಾಗಿರುತ್ತೆ. ಕುಟುಂಬ ಸುರಕ್ಷಿತವಾಗಿದ್ದರೆ ಆ ಪ್ರಾಂತ್ಯ, ಆ ಗ್ರಾಮ, ಆ ವಿಲೇಜು ಸುರಕ್ಷಿತವಾಗಿರುತ್ತೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಾಳೆ ಲಾಕ್ಡೌನ್ ಅಂದರೆ ಇವತ್ತೇ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಕಾರಲ್ಲೋ ಬಸ್ಸಲ್ಲೋ ಟ್ರೈನಲ್ಲೋ ಸಿಕ್ಕಿದ ದಾರಿಯಲ್ಲಿ ಊರಿಗೆ ಹೋಗಿ ಕೂತ್ಕೊಂಡ್ಬಿಡೋದು. ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಜೊತೆ ಸಂಪರ್ಕದಲ್ಲಿರ್ತೀವಿ, ಅಲ್ಲೋಗಿ ಊರೆಲ್ಲ ಹರಡಿಸೋದು. ಇಲ್ಲಿ ಬೆಂಗಳೂರಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲೇ ಕೂಡ ಎಷ್ಟು ಕಷ್ಟ ಆಗ್ತಾಯಿದೆ ಒಂದು ಬೆಡ್ಗೆ. ಅಲ್ಲಿ ರೂರಲ್ ಪ್ಲೇಸಸಲ್ಲಿ ಇವತ್ತು ಬೆಡ್ಗೆ ತುಂಬ ಹಾಹಾಕಾರ ಆಗ್ತಕ್ಕಂಥ ಹಪಾಹಪತನ ಬರ್ತಕ್ಕಂಥ ದುಸ್ಥಿತಿ. ಯಾಕೆಂದರೆ
ಅಮಾಯಕರನ್ನ ನಾವು ರೋಗಗ್ರಸ್ತರನ್ನಾಗಿ ಮಾಡಿ ಅವರಿಗೆ ಇದನ್ನು ಹರಡಿಸಿ ನಾವು ಮಾತ್ರ ಸೇಫ್ ಆಗಿದ್ದೀವಿ ಅಂತಕ್ಕಂಥ ಒಂದು ತಪ್ಪು ಪರಿಕಲ್ಪನೆಯಲ್ಲಿ ಮುಟ್ಟಿರತಕ್ಕಂಥದ್ದು ಅಲ್ಲೆಲ್ಲೋ ಯಾವುದೋ ದೇಶದಲ್ಲಿ ಉತ್ಪನ್ನ ಆದಂತಹ ಒಂದು ದುಷ್ಟ ಕ್ರಿಮಿ ಕೀಟಾಣು ಇವತ್ತು ಭಾರತದಾದ್ಯಂತ ಮನೆಯಲ್ಲಿ ಬೆಂಕಿ ಹಚ್ಚಿ ಮನದಲ್ಲಿ ಆವರಿಸ್ಕೊಂಡು ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನ ಹಿಂಗೆ ನೋಡಬೇಕು ಅಂದರೆ ಭಯ ಪಡ್ತಕ್ಕಂಥ ಕೆಟ್ಟ ದುಷ್ಟ ನೀಚ ಪರಿಸ್ಥಿತಿಗೆ ನಾವು ಬಂದಿದ್ದೀವಲ್ಲ, ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಇನ್ನು ಯಾವಾಗ ಇದಕ್ಕೆ ಒಂದು ಇತಿಶ್ರೀ ಹಾಡೋದು? ಯೋಚನೆ ಮಾಡಿ. ಬೌದ್ಧಿಕವಾಗಿ ಸಂಘಟಿತರಾಗಿ ಸ್ವಸ್ಥ ಸಮಾಜವನ್ನು ಕಟ್ಟತಕ್ಕಂಥ ಅನಿವಾರ್ಯತೆ, ಅದರ ಬದ್ಧತೆ, ಅದರ ಜವಾಬ್ದಾರಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಅವೆಲ್ಲ ನನ್ನದು ಅಂತಕ್ಕಂಥದ್ದು. ನನ್ನದು ಅಂದರೆ ನಮ್ಮದು, ನಮ್ಮದು ಅಂದರೆ ನಮ್ಮೆಲ್ಲರದು, ಅಂದರೆ ಸಮಾಜದ ಜವಾಬ್ದಾರಿ. ಒಂದು ವ್ಯವಸ್ಥೆಯನ್ನು, ಒಂದು ಸರ್ಕಾರವನ್ನು ಟೀಕೆ ಮಾಡಿ ನಾವು ಅದನ್ನು ಲೇವಡಿ ಮಾಡಿ ಅವರು ಸರಿ ಹೋಗ್ಬಿಟ್ರೆ ವ್ಯವಸ್ಥೆ ಸರಿ ಹೋಗುತ್ತೆ. ಇದು ಒಂದು ಭಾಗ ಅಷ್ಟೇ. ಎರಡು ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಾಳೆ ಆಗೋದು. ಅವ್ರು ಎಷ್ಟು ಎಚ್ಚೆತ್ಕೊಳ್ಬೇಕೋ, ಅದಕ್ಕೆ ಎಷ್ಟು ಚಾಟಿ ಎಟ್ಕೊಟ್ಟು ವ್ಯವಸ್ಥೆಗೆ ಸರಿ ಮಾಡಬೇಕೋ ಅದನ್ನು ಮಾಡ್ತಕ್ಕಂತಹ ಕರ್ತವ್ಯ ನಮ್ಮದೆಲ್ಲರದು ಆಗಿರುತ್ತೆ. ಅದನ್ನು ಮಾಡೋಣ. ಆದರೆ ನಮ್ಮ ಸುರಕ್ಷತೆಯನ್ನು, ನಮಗೆ ಕೊಟ್ಟಂತಹ ತಾಳ್ಮೆಯನ್ನು, ಬುದ್ಧಿಶಕ್ತಿಯನ್ನು, ಸಮರ್ಥತೆಯನ್ನು ಸದ್ಬಳಕೆ ಮಾಡಿಕೊಂಡ್ರೆ ಮಾತ್ರ ಕೌಟುಂಬಿಕ ಸ್ವಾಸ್ಥ್ಯದಿಂದ ಹಿಡಿದು ರಾಷ್ಟ್ರದ ಸ್ವಾಸ್ಥ್ಯವನ್ನು ಹೊಂದಲಿಕ್ಕೆ ಸಾಧ್ಯ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಆರೋಗ್ಯವಾಗಿರಿ. ಮುಂಬರುವ ದಿನಗಳಲ್ಲಿ ಸುಕಾಲ ನಮ್ಮನ್ನೆಲ್ಲರೂ ಸ್ವೀಕರಿಸುತ್ತೆ ಅಂತಕ್ಕಂಥ ಒಂದು ಆಶಾದಾಯಕ ಮನೋಭಾವದೊಂದಿಗೆ ಮಗದೊಮ್ಮೆ ಹಲವಾರು ಸಂದರ್ಭದಲ್ಲಿ ಒಳ್ಳೆಯ ವಿಚಾರವನ್ನು ಮಾತಾಡಲಿಕ್ಕೆ ನಿಮ್ಮ ಜೊತೆ ಮತ್ತೆ ಮುಂದೆ ಬರ್ತೇನೆ. ಕಾಯ್ತಾ ಇರಿ. ನಮಸ್ಕಾರ.